ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಭೂಷಣ್ ರಾಮಕೃಷ್ಣ ಗವಾಯ್ BR ಗವಾಯ್ ಅವರ ತಾಯಿ ಕಮಲಾ ಗವಾಯ್ ಸುತ್ತ ಈಗ ವಿವಾದವೊಂದು ಸದ್ದು ಮಾಡ್ತಾ ಇದೆ. ಅಕ್ಟೋಬರ್ 5ನೇ ತಾರೀಕಿನಂದು ಮಹಾರಾಷ್ಟ್ರದ ಅಮರಾವತಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಂದರೆ RSSನ ವಿಜಯದಶಮಿ ಸೆಲೆಬ್ರೇಷನ್ ಸಮಾರಂಭ ನಡೆಯಲಿದೆ. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಕಮಲಾ ಗವಾಯ್ ಅವರನ್ನು ಆಹ್ವಾನಿಸಲಾಗಿದೆ. ಆಹ್ವಾನವನ್ನು ಅವರು ಒಪ್ಪಿಕೊಂಡಿದ್ದಾರೆ ಅಂತ ಸ್ಥಳೀಯ RSSನ ಮುಖಂಡರು ಹೇಳಿದ್ದಾರೆ. RSSನ ಶತಮಾನೋತ್ಸವ ವರ್ಷ ನಡೀತಾ ಇದೆ. ಈ ವರ್ಷದ ವಿಜಯದಶಮಿ ಸೆಲೆಬ್ರೇಷನ್ಗೆ ಚೀಫ್ ಜಸ್ಟಿಸ್ ಅವರ ಅಮ್ಮ ಹೋಗೋದು ಎಷ್ಟು ಸರಿ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ದೊಡ್ಡ ಚರ್ಚೆ ಶುರುವಾಗಿದೆ. ಅಂಬೇಡ್ಕರ್ ವಾದಿ ಎಂದು ಹೇಳಿಕೊಳ್ತಾ ಇರುವಂತಹ ಗವಾಯ್ ಕುಟುಂಬದವರು RSSನ ಸಮಾರಂಭದಲ್ಲಿ ಹೇಗೆ ಭಾಗವಹಿಸ್ತಾರೆ ಅನ್ನೋದು ಬಹಳಷ್ಟು ಮಂದಿ ಈಗ ಕೇಳ್ತಾ ಇರುವಂಥ ಪ್ರಶ್ನೆ. ಇಲ್ಲಿ ಎರಡು ಸುದ್ದಿಗಳು ಹರಿದಾಡ್ತಾ ಇವೆ. ಮೊದಲನೇದು, ಕಮಲಾ ಗವಾಯ್ ಅವರು ಸಮಾರಂಭಕ್ಕೆ ಹೋಗೋದಿಲ್ಲ ಅಂತ ಬರೆದಂತಹ ಒಂದು ಪತ್ರದ್ದು. ನಾನು ಈ ಸಮಾರಂಭಕ್ಕೆ ಹೋಗ್ತಾ ಇಲ್ಲ, ನಮ್ಮ ಕುಟುಂಬದ್ದು ಅಂಬೇಡ್ಕರ್ ವಾದ, ನಾವು RSSನ ಮನುವಾದಕ್ಕೆ ವಿರೋಧವಾಗಿದ್ದೇವೆ, ಯಾರೋ ಕಿಡಿಗೇಡಿಗಳು ಈ ಕುರಿತು ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ ಅಂತ ಖುದ್ದು ಕಮಲಾ ಗವಾಯ್ ಅವರೇ ಪತ್ರ ಬರೆದಿದ್ದಾರೆ. ಹಾಗಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪತ್ರದ ಒಕ್ಕಣೆ ಹರಿದಾಡ್ತಾ ಇದೆ. ಇನ್ನೊಂದೆಡೆ ಚೀಫ್ ಜಸ್ಟಿಸ್ ಭೂಷಣ್ ಗವಾಯ್ ಅವರ ಸೋದರ RPI ಗವಾಯ್ ಪಕ್ಷದ ಮುಖಂಡ ಡಾಕ್ಟರ್ ರಾಜೇಂದ್ರ ಗವಾಯ್ ಅವರು ಸುದ್ದಿ ಸಂಸ್ಥೆಯೊಂದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಆ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಸದ್ದು ಮಾಡ್ತಾ ಇದೆ. ತಮ್ಮ ತಾಯಿ RSS ಸಮಾರಂಭಕ್ಕೆ ಹೋಗೋದ್ರ ಬಗ್ಗೆ ರಾಜೇಂದ್ರ ಗವಾಯ್ ಅವರು ಏನು ಹೇಳಿದ್ದಾರೆ ಅದನ್ನು ಅವರ ಮಾತುಗಳಲ್ಲಿ ಕೇಳಿಸ್ಕೊಳ್ಳಿ. का कार्यक्रम 5 तारीख को अमरावती में हो रहा है और वहाँ पे आदरणीय आई साहब को बुलाया गया. गवी साहब आई साहब ने वो निमंत्रण स्वीकार भी किया है. और ये जो कार्यक्रम है 5 तारीख का, ये मुख्य कार्यक्रम नहीं है. मुख्य कार्यक्रम विजयदशमी के दिन में 2 अक्टूबर को नागपुर में है. इसके पहले भी मुख्य कार्यक्रम दिवंगत नेता बैरिस्टर राजाभाऊ खोब्रागडे जो राज्यसभा के डेप्यूटी चेयरमैन रह चुके हैं, वो भी मुख्य कार्यक्रम में इसके पहले गए हैं. गवी साहब भी इसके पहले मुख्य कार्यक्रम में गए हैं. इसलिए आई साहब ने वो कार्यक्रम स्वीकारा. ಎಸ್, ರಾಜೇಂದ್ರ ಗವಾಯ್ ಅವರ ಪ್ರಕಾರ ಕಮಲಾ ಗವಾಯ್ ಅವರು ಸಮಾರಂಭಕ್ಕೆ ಹೋಗೋದಕ್ಕೆ ಒಪ್ಕೊಂಡಿದ್ದಾರೆ. ಇದು ಮುಖ್ಯ ಕಾರ್ಯಕ್ರಮ ಅಲ್ಲ. RSSನ ವಿಜಯದಶಮಿಯ ಮುಖ್ಯ ಕಾರ್ಯಕ್ರಮ ನಾಗ್ಪುರದಲ್ಲಿ ನಡೀತದೆ. ಇದು ಮಹಾರಾಷ್ಟ್ರದ ಅಮರಾವತಿಯಲ್ಲಿ ನಡೆಯೋದು ಸ್ಥಳೀಯ RSSನ ಕಾರ್ಯಕ್ರಮ. ಈ ಹಿಂದೆ ನಮ್ಮ ತಂದೆಯವರಾದಂತಹ RS ಗವಾಯ್ ಅವರು ಕೂಡ RSS ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಹಾಗಾಗಿ ಈಗ ಅಮ್ಮ ಕೂಡ ಹೋಗೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಡಾಕ್ಟರ್ ರಾಜೇಂದ್ರ ಗವಾಯ್ ಅವರು ಹೇಳಿದ್ದಾರೆ. ಹಾಗಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪತ್ರ ಹರಿದಾಡ್ತಾ ಇದೆಯಲ್ಲ, ನಿಮ್ಮ ಅಮ್ಮ ಬರೆದಿರುವಂತಹ ಪತ್ರ, ಅದರ ಒಕ್ಕಣೆ ಏನು? ಅದರಲ್ಲಿ ಅವರು ಹೋಗೋದಿಲ್ಲ ಅಂತ ಹೇಳಿದ್ದಾರಲ್ವಾ? ಈ ಪ್ರಶ್ನೆಗೆ ಡಾಕ್ಟರ್ ರಾಜೇಂದ್ರ ಗವಾಯ್ ಅವರು ಹೇಳ್ತಾರೆ, ಆ ಪತ್ರವನ್ನು ನಾನು ನೋಡಿಲ್ಲ, ಆ ಪತ್ರದಲ್ಲಿ ಅಮ್ಮನ ಸಹಿ ಕೂಡ ಇಲ್ಲ ಅಂತ ಜನ ಹೇಳ್ತಿದ್ದಾರೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ವರ್ಗ, ಅದರಲ್ಲಿ ಬಹಳ ಗಣ್ಯರಿದ್ದಾರೆ, ಬುದ್ಧಿಜೀವಿಗಳಿದ್ದಾರೆ, ಪ್ರಗತಿಪರರಿದ್ದಾರೆ, ಪ್ರತಿಪಕ್ಷದ ನಾಯಕರಿದ್ದಾರೆ, ಇವರೆಲ್ಲರೂ ಕೂಡ ಕಮಲಾ ಗವಾಯ್ ಅವರು RSS ಸಮಾರಂಭಕ್ಕೆ ಹೋಗೋದನ್ನು ಟೀಕಿಸ್ತಾ ಇದ್ದಾರೆ. ಅಂಬೇಡ್ಕರ್ ವಾದ ಅನ್ನೋದು ಮನುವಾದಕ್ಕೆ ವಿರೋಧ. ಸ್ವತಃ ಅಂಬೇಡ್ಕರ್ ಅವರೇ ಮನುಸ್ಮೃತಿಯನ್ನು ಬಹಿರಂಗವಾಗಿ ಸುಟ್ಟು ಹಾಕಿದ್ದಾರೆ. RSS ಮನುವಾದವನ್ನು ಎತ್ತಿ ಹಿಡಿಯುವಂಥ ಸಂಘಟನೆ. ಹೀಗಿರುವಾಗ ಅಂಬೇಡ್ಕರ್ ವಾದದ ಬಗ್ಗೆ ಮಾತನಾಡುವಂತಹ ಗವಾಯ್ ಕುಟುಂಬದ ಸದಸ್ಯರು RSS ಸಮಾರಂಭಕ್ಕೆ ಹೋಗೋದು ಎಷ್ಟು ಸರಿ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತಾ ಇರುವಂತಹ ಪ್ರಶ್ನೆ. ಡಾಕ್ಟರ್ ರಾಜೇಂದ್ರ ಗವಾಯ್ ಇದಕ್ಕೂ ಒಂದು ಉತ್ತರವನ್ನು ನೀಡಿದ್ದಾರೆ. ಈ ವಿಡಿಯೋವನ್ನು ನೋಡಿ. भी अपनी आइडियोलॉजी कभी छोड़ी नहीं. सोनिया गांधी का मुझे 2009 और 14 में फोन आया था कि तुम हमारे पंजा निशाने पे लड़ो. मैं नहीं लड़ा. 2024 में मल्लिकार्जुन खड़गे साहब ने उनके बंगले पे बुलाया. उन्होंने बोला कि हमारे पंजे पे लड़ाओ, तुम खासदार बन सकते हो. लेकिन मैं नहीं लड़ा. मैं आज अगर खासदार होता, लेकिन हम आइडियोलॉजी कभी भी बदलते नहीं हैं. आज हमारे बड़े भाई एक इम्पॉर्टेंट पोस्ट पे है, बड़े पोस्ट पे है, जो पोस्ट पे आज आने वाला कोई बुद्धिस्ट जाएगा या नहीं जाएगा. तो इसलिए कुछ विरोधकों को इसका अच्छा नहीं लगता है. वो अपने कार्यकर्ताओं के दायरे अपना जो है गवी परिवार के बारे में उल्टा सुल्टा बोलते हैं. गवी परिवार ने हमेशा सभी के लोगों के साथ संबंध रखे, सभी जाति धर्म के लोगों के साथ संबंध रखे और सभी धर्म का आदर भी किया. बुद्धिस्ट होते हुए कभी भी उन्होंने अन्य धर्म का कभी अनादर नहीं किया. हम कभी जो हमारे दोस्तों ने सिद्धि विनायक मंदिर में बुलाया तो हम जाते हैं.
हनुमान जी के टेम्पल में बुलाया तो हम जाते हैं, हमें चर्च में बुलाया तो जाते हैं, मस्जिद में बुलाए लेकिन तो वहाँ जाते हैं, लेकिन जो विरोधक है वो विरोधक जानबूझकर गवी परिवार के बारे में उल्टे सुल्टे बोलते हैं. ಎಸ್, ಅವ್ರು ಹೇಳ್ತಾರೆ ರಾಜಕೀಯ ವಿಚಾರಧಾರ ಬೇರೆ, ವೈಯಕ್ತಿಕ ಸಂಬಂಧಗಳು ಬೇರೆ. ನಾವು ಹಿಂದೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಲು ಆಹ್ವಾನ ಬಂದಾಗಲೂ ಕೂಡ ಸೇರಿಲ್ಲ. ಈಗಲೂ ನಾವು ಅಂಬೇಡ್ಕರ್ ವಿಚಾರಧಾರಿಯಲ್ಲೇ ಮುಂದುವರಿತಾ ಇದ್ದೇವೆ. ಅದು ಅಲ್ಲದೆ ಈಗ ನಮ್ಮ ಸೋದರ ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಆಗಿದ್ದಾರೆ. ಕೆಲವರು ನಮ್ಮ ಗವಾಯ್ ಕುಟುಂಬದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇದು RPI ಗವಾಯ್ ಪಕ್ಷದ ಮುಖಂಡರು ಆಗಿರುವಂತಹ ರಾಜೇಂದ್ರ ಗವಾಯ್ ಅವರು ನೀಡಿರುವಂತಹ ಉತ್ತರ. ಇಲ್ಲಿ ಚೀಫ್ ಜಸ್ಟಿಸ್ ಭೂಷಣ್ ಗವಾಯ್ ಮತ್ತು ಡಾಕ್ಟರ್ ರಾಜೇಂದ್ರ ಗವಾಯ್ ಅವರ ತಂದೆಯವರಾದಂತಹ RS ಗವಾಯ್ ಅವರ ಹಿನ್ನೆಲೆಯನ್ನು ನಾನು ನಿಮಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಬೇಕು. RPI ಗವಾಯ್ ಅಂದ್ರೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಗವಾಯ್, ಇದು ಅಂಬೇಡ್ಕರ್ ವಾದವನ್ನು ಪ್ರತಿಪಾದಿಸ್ತಾ ಇರುವಂತಹ ಒಂದು ರಾಜಕೀಯ ಪಕ್ಷ. ಮಹಾರಾಷ್ಟ್ರದಲ್ಲಿ ಮಾತ್ರ ಇದು ಸ್ವಲ್ಪ ಪ್ರಬಲವಾಗಿದೆ, ಕರ್ನಾಟಕದಲ್ಲೂ ಇದರ ಬ್ರಾಂಚ್ ಇದೆ. ಈ ಪಕ್ಷವನ್ನು ಸ್ಥಾಪಿಸಿದವರು RS ಗವಾಯ್ ಅಂದ್ರೆ ರಾಮಕೃಷ್ಣ ಸೂರ್ಯಭಾನ್ ಗವಾಯ್. ಇವರು ಮಹಾರಾಷ್ಟ್ರದ ಅತ್ಯಂತ ಹಿರಿಯ ರಾಜಕಾರಣಿ. ಅಸ್ಸಾಂನಲ್ಲಿ, ಸಿಕ್ಕಿಂನಲ್ಲಿ ಮತ್ತು ಕೇರಳದಲ್ಲಿ ಹಿಂದೆ 3 ರಾಜ್ಯಗಳಲ್ಲಿ ಗವರ್ನರ್ ಆಗಿ ಕೆಲಸ ಮಾಡಿದ್ದಾರೆ. ಲೋಕಸಭೆ ಮೆಂಬರ್ ಆಗಿದ್ರು, ರಾಜ್ಯಸಭೆಯಲ್ಲೂ ಸದಸ್ಯರಾಗಿದ್ರು. ಮಹಾರಾಷ್ಟ್ರದ ವಿಧಾನ ಪರಿಷತ್ತಿನಲ್ಲಿ ಸುಮಾರು 30 ವರ್ಷಗಳ ಕಾಲ ಇವರು ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಇವರನ್ನು ದಾದಾ ಸಾಹೇಬ್ ಗವಾಯ್ ಅಂದೇ ಜನಪ್ರಿಯವಾಗಿ ಕರೀತಾರೆ. ಇವರು ಸ್ಥಾಪಿಸಿದಂತಹ RPI ಗವಾಯ್ ಪಕ್ಷ ಈ ಹಿಂದೆ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ UPAದ ಅಂಗಪಕ್ಷವಾಗಿ ಕೂಡ ಕೆಲಸ ಮಾಡಿದೆ. ಈಗ ದಾದಾ ಸಾಹೇಬ್ ಟ್ರಸ್ಟ್ನ ಅಧ್ಯಕ್ಷರಾಗಿ ಕಮಲಾ ಗವಾಯ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇಂತಹ ಪಕ್ಷದ ಪೋಷಕ ಕುಟುಂಬವಾಗಿರುವಂತಹ ಗವಾಯ್ ಕುಟುಂಬ ಈಗ RSS ಜೊತೆಗೆ ಬಹಿರಂಗವಾಗಿ ಗುರುತಿಸಿಕೊಂಡಿದೆ ಅಂದರೆ ಜನ ಏನಂತಾರೆ ಅನ್ನೋದು ಮುಖ್ಯವಾದಂತಹ ಪ್ರಶ್ನೆ. ಈ ವಿವಾದದ ಬಳಿಕ ಗವಾಯ್ ಕುಟುಂಬದಲ್ಲಿ ಒಡಕು ಮೂಡಿದೆ ಎನ್ನಲಾಗ್ತಾ ಇದೆ. ಇಲ್ಲಿ ರಾಜೇಂದ್ರ ಗವಾಯ್ ಅವರ ಮಾತುಗಳನ್ನು ನಾವು ಕೇಳಿಸ್ಕೊಂಡಾಗ ಅವರು ತಮ್ಮ ತಾಯಿ RSS ಸಮಾರಂಭಕ್ಕೆ ಹೋಗೋದರ ಪರವಾಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಆದರೆ ಕುಟುಂಬದ ಇತರ ಸದಸ್ಯರು ಮಾತ್ರ ಇದನ್ನು ವಿರೋಧಿಸ್ತಾ ಇದ್ದಾರೆ ಅನ್ನೋ ವರದಿಗಳಿವೆ. ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಭೂಷಣ್ ಗವಾಯ್ ಅವರ ಮೇಲೆ ಈಗ ತೀವ್ರ ಒತ್ತಡ ಇರೋ ಹಾಗೆ ಕಾಣಿಸ್ತಾ ಇದೆ. ಅವರ ಅಮ್ಮ RSS ಸಮಾರಂಭಕ್ಕೆ ಏನಾದರೂ ಹೋದರೆ ಅದರಿಂದ ಏಳುವಂತಹ ಹಲವಾರು ಪ್ರಶ್ನೆಗಳಿಗೆ, ಹಲವಾರು ಅನುಮಾನಗಳಿಗೆ ಉತ್ತರವನ್ನು ಸ್ವತಃ ಚೀಫ್ ಜಸ್ಟಿಸ್ ಅವರೇ ಕೊಡಬೇಕಾಗಿ ಬರಬಹುದು. ಹೌದು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂದರೆ ಬಹಳ ಗೌರವಾನ್ವಿತವಾದಂತಹ ಹುದ್ದೆ. ಚೀಫ್ ಜಸ್ಟಿಸ್ ಅವರು ಯಾವ ರಾಜಕೀಯ ಪಕ್ಷದ ಜೊತೆಗೂ ಗುರುತಿಸಿಕೊಳ್ಬಾರದು, ಯಾವ ರಾಜಕೀಯ ವಿಚಾರಗಳನ್ನು ಬಹಿರಂಗವಾಗಿ ಗುರುತಿಸಿಕೊಳ್ಬಾರದು. ಅವರ ಕುಟುಂಬದ ಸದಸ್ಯರು ಕೂಡ ರಾಜಕೀಯ ಚಟುವಟಿಕೆಗಳಿಂದ ದೂರ ಇರಬೇಕು. ಈಗ ಅವರ ತಾಯಿ RSS ಸಮಾರಂಭಕ್ಕೆ ಚೀಫ್ ಗೆಸ್ಟ್ ಆಗಿ ಆಗ್ತಾರೆ ಅಂದರೆ ನಾಳೆ ಚೀಫ್ ಜಸ್ಟಿಸ್ ವಿರುದ್ಧ ಕೂಡ ಹಲವು ಅನುಮಾನಗಳು ಹುಟ್ಟಿಕೊಳ್ಳುತ್ತವೆ ಅನ್ನೋದು ಸುಳ್ಳಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಉಂಟಾಗಿರುವಂತಹ ತೀವ್ರ ಅಪಸರದ ಹಿನ್ನೆಲೆಯಲ್ಲಿ ಈಗ ಕಮಲಾ ಗವಾಯ್ ಅವರು RSS ಸಮಾರಂಭದಿಂದ ದೂರವೇ ಉಳಿಯುವ ಸಾಧ್ಯತೆಗಳಿವೆ ಅಂತ ಹೇಳಲಾಗ್ತಾ ಇದೆ. ಆದರೆ ಸಮಾರಂಭಕ್ಕೆ ಇನ್ನೂ 4 ದಿನಗಳಿವೆ. ಅಷ್ಟರೊಳಗೆ ಏನಾಗುತ್ತೋ ಗೊತ್ತಿಲ್ಲ. ನನ್ನ ಅಂದಾಜಿನ ಪ್ರಕಾರ ಕಮಲಾ ಗವಾಯ್ ಅವರು ಇಷ್ಟೊಂದು ವಿವಾದ ಆದ ಬಳಿಕ ಈ RSS ಸಮಾರಂಭದಿಂದ ದೂರವೇ ಉಳಿಬಹುದು. RSS ಇತ್ತೀಚೆಗೆ ಒಂದು ಕಾರ್ಯತಂತ್ರವನ್ನು ಅನುಸರಿಸ್ತಾ ಇದೆ. ತನ್ನ ರಾಜಕೀಯ ಸಿದ್ಧಾಂತದ ಬದ್ಧ ವಿರೋಧಿಗಳನ್ನು, ಬದ್ಧ ವೈರಿಗಳನ್ನು ಕೂಡ ಅದು ತನ್ನ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳನ್ನಾಗಿ ಕರೀತಾ ಇದೆ. ಇದೊಂದು ರೀತಿಯಲ್ಲಿ ಪ್ರತಿರೋಧವನ್ನು ಸಡಿಲಗೊಳಿಸುವಂತಹ ತಂತ್ರ ಅಂತ ರಾಜಕೀಯ ವೀಕ್ಷಕರು ಹೇಳ್ತಾ ಇದ್ದಾರೆ. ಈಗ ಚೀಫ್ ಜಸ್ಟಿಸ್ ಅವರ ಅಮ್ಮನನ್ನು ಕೂಡ RSS ತನ್ನ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಹ್ವಾನಿಸೋದರ ಮೂಲಕ ಹೊಸ ವಿವಾದವೊಂದನ್ನು RSS ಹುಟ್ಟುಹಾಕಿದೆ. ಹೀಗೆ ನ್ಯಾಯಾಂಗದ ಸದಸ್ಯರನ್ನ ವಿವಾದಕ್ಕೆ ಈಡು ಮಾಡುವುದು ಪ್ರಜಾಪ್ರಭುತ್ವದ ಆರೋಗ್ಯ ದೃಷ್ಟಿಯಿಂದ ಖಂಡಿತ ಒಳ್ಳೆಯದಲ್ಲ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ತ್ರಿವರ್ಣ ನ್ಯೂಸ್ನ ಸ್ಪೆಷಲ್ ಸ್ಟೋರಿಗಳನ್ನು ನೋಡ್ತಾ ಇರಿ. ನಮಸ್ಕಾರ.